ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ತಾಲೂಕು ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟ ನಗರ ಘಟಕ, ತಾಲೂಕಿನಲ್ಲಿ ವಿಕಲಚೇತನ ಸೇವೆಗಾಗಿ ಶ್ರಮಿಸುತ್ತಿರುವ ಎಲ್ಲ ವಿಕಲಚೇತನ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಹೂವಿನಡಗಲಿ ಪಟ್ಟಣದ ಹಿರೇಮಲನಕೆರೆ ಮಠದಿಂದ ಘೋಷಣೆಗಳನ್ನು ಕೂಗುತ್ತಾ ಜಾಥಾದ ಮೂಲಕ ಹೊರಟ ಪ್ರತಿಭಟನಾ ರ್ಯಾಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಎಸ್ ಚಂದ್ರಪ್ಪ, ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ದಾಸರ್, ಉಪಾಧ್ಯಕ್ಷರಾದ ಜಾಡರ್ ನಿಂಗಪ್ಪ, ನಗರ ಘಟಕದ ಅಧ್ಯಕ್ಷ ಎನ್ ಕೊಟ್ರೇಶ್, ಉಪಾಧ್ಯಕ್ಷ ದಾದಾ ಕಲಂದರ್, ತಾಲೂಕು MRW, VRW, URW ಒಕ್ಕೂಟದ ಅಧ್ಯಕ್ಷ ಎಸ್ ಕೃಷ್ಣನಾಯ್ಕ್, ಮಾಜಿ ಅಧ್ಯಕ್ಷ ಎಂ ಸೋಮಪ್ಪ, ಮಂಗಳ, ವಿಜಯ, ಚನ್ನಬಸಮ್ಮ, ವೀರೇಶ್, ವಿಶ್ವನಾಥ್, ಮಂಜುನಾಥ್, ಹನುಮಂತಪ್ಪ, ಜಗದೀಶ್, ರಾಘವೇಂದ್ರ, ಹಾಲೇಶ್, ಕುರುವಪ್ಪ, ಶಿವಪ್ಪ, ಜಯಪ್ಪ, ಬಸವರಾಜ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಹೂವಿನಡಗಲಿಯವರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತಿನಿಂದ ಈ ಒಂದು ಪೆನ್ಷನ್ಗೆ ಏನು ನೀವು ಅರ್ಹತೆಗೆ ಏನು ದಾಖಲಾತಿಗಳನ್ನು ವೆರಿಫಿಕೇಷನ್ಗೆ ಏನು ಬಂದಿದ್ದಾರಲ್ಲ, ದಯಮಾಡಿ ನಾನು ಒಂದು ಕಳಕಳಿ ವಿನಂತಿ, ಯಾವನೇ ಏಜೆಂಟ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕೊಡಕೂಡ್ದು. ಯಾರು ಏಜೆಂಟ್ ಹತ್ರ ಕೊಡ್ತೀರಾ ಅವ್ರದ್ದು ಪೆನ್ಷನ್ ಕ್ಯಾನ್ಸಲ್ ಮಾಡ್ತೀನಿ ನಾನು. ಮತ್ತೆ ನೀವು ಸತ್ತ ನಂತರ ನಿಮ್ಮ ಹೆಂಡರು ಮಕ್ಕಳಿಗೆ ಮತ್ತೆ ಪಿಂಚಣಿ ಕೊಡಬೇಕು. ನಾವು ಯಾವುದೇ ರೀತಿ ನಾವು ಅಂಗವಿಕಲರಾದೀವಂದ್ರೆ ನಮ್ಮ ಮಕ್ಕಳಾದರ